ನಮಸ್ಕಾರ ಸ್ನೇಹಿತರೆ, ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಮಮತಾ. ನಿಮ್ಗೇನಾದ್ರೂ ಮಲಗಿದ ತಕ್ಷಣ ನಿದ್ರೆ ಬರ್ತಾ ಇಲ್ವಾ? ನಿದ್ರಾಹೀನತೆ ಕಾಡ್ತಾ ಇದೆಯಾ? ನಿದ್ರೆ ಮಾಡೋದಕ್ಕೆ ಮಾತ್ರೆನೇ ತಗೊಳ್ಬೇಕಾ? ಹಾಗಿದ್ರೆ ಈ ವಿಡಿಯೋ ನಿಮ್ಗೆ 100% ಹೆಲ್ಪ್ ಆಗುತ್ತೆ. ವಿಡಿಯೋವನ್ನ ಕೊನೆವರೆಗೂ ನೋಡಿ. ಯಾವುದೇ ಮಾತ್ರೆ ಔಷಧ ಇಲ್ಲದೆ ನಿದ್ರಾಹೀನತೆಯನ್ನ ಗುಣ ಮಾಡ್ಕೊಳ್ಳೋದಕ್ಕೆ, ಮಲಗಿದ ತಕ್ಷಣ ಕಣ್ ತುಂಬಾ ನೆಮ್ಮದಿಯಾಗಿ ನಿದ್ರೆ ಮಾಡೋದಕ್ಕೆ ನಾನಿವತ್ತು ಮುದ್ರೆ ಮತ್ತೆ ಸಿಂಪಲ್ ಆಗಿರೋ ಜಸ್ಟ್ 2 ನಿಮಿಷದ ಮಸಾಜ್ ಅನ್ನ ತಿಳಿಸ್ತಾ ಇದ್ದೀನಿ. ಇದನ್ನ ಮಾಡಿ ನೀವು ಮಲಗಿದ್ರೆ ಕಣ್ ತುಂಬಾ ನಿದ್ರೆ ಬರುತ್ತೆ ಸ್ನೇಹಿತರೆ. ಹೌದು, ಸಿಂಪಲ್ ಆಗಿರೋ ಮಸಾಜ್ ಕೂತ್ ಜಾಗದಲ್ಲೇ ಜಸ್ಟ್ 1-2 ನಿಮಿಷಕ್ಕೆ ನೀವು ಇದನ್ನ ಮಾಡಿ ಮುಗಿಸ್ಬಿಡ್ಬೋದು. ನಿದ್ರೆ ಮಾಡೋದಕ್ಕಿಂತ ಮುಂಚೆ ಇದನ್ನ ಮಾಡಿ, ಜೊತೆಗೆ ಒಂದು ಅದ್ಭುತವಾದ ಶಕ್ತಿ ಮುದ್ರೆಯನ್ನ ಕೂಡ ತಿಳಿಸ್ತಾ ಇದ್ದೀನಿ. ಇದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು, ಅದರಲ್ಲೂ ಮಹಿಳೆಯರಿಗೆ ತುಂಬಾ ಪ್ರಯೋಜನಕಾರಿ. ಜೊತೆಗೆ ಎಲ್ಲರೂ ಪ್ರಾಕ್ಟೀಸ್ ಮಾಡ್ಬೋದು, ಮಹಿಳೆಯರು ಅಂತ ಅಲ್ಲ. ದೇಹಕ್ಕೆ ಶಕ್ತಿ ಕೊಡುತ್ತೆ, ನಿದ್ರಾಹೀನತೆಯನ್ನ ದೂರ ಮಾಡುತ್ತೆ. ಅದ್ಭುತವಾದ ಮುದ್ರೆ. ರಾತ್ರಿ ನಿದ್ರೆ ಬರ್ತಾ ಇಲ್ಲ ಅನ್ನೋರು ಈ ಮುದ್ರೆ ಮತ್ತೆ ಈ ಮಸಾಜ್ ಅನ್ನ ಮಾಡಿ ಮಲಗಿದ್ರೆ ಕಣ್ಣು ತುಂಬಾ ನಿದ್ರೆ ಬರುತ್ತೆ. ಅದಕ್ಕೂ ಮುಂಚೆ ನೀವೇನಾದ್ರೂ ನನ್ನ ಒಂದು ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆ ಅಭಿಪ್ರಾಯಗಳನ್ನ, ರಿಸಲ್ಟ್ ಬಂದ್ರೆ ರಿಸಲ್ಟ್ ಅನ್ನ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಸ್ನೇಹಿತರೆ. ಆರಾಮಾಗಿ ನಿಂತ್ಕೊಂಡು ಅಥವಾ ಕೂತ್ಕೊಂಡು, ಆರಾಮಾಗಿ ಬೆಡ್ ಮೇಲೆ ಕೂತ್ಕೊಂಡು ಈ ಎಕ್ಸಸೈಸ್ನ ನೀವು ಈ ಮಸಾಜನ್ನ ಮಾಡಬಹುದು. ಮೊದಲನೇದಾಗಿ ನೋಡಿ, 2 ಕೈಗಳನ್ನ ಈ ರೀತಿ ರಬ್ ಮಾಡ್ಕೊಳ್ಳಿ. ನಿಮ್ಮ ತಲೆಯ ಈ ಸೈಡ್ ಅನ್ನ ಈ ರೀತಿ ಮಸಾಜ್ ಮಾಡ್ಕೋಬೇಕು. ಹೀಗೆ ಸ್ವಲ್ಪ ಪ್ರೆಷರ್ ಕೊಟ್ಟು ಮಸಾಜ್ ಮಾಡ್ಕೊಳ್ಳಿ. 10 ಬಾರಿ, 20 ಕೌಂಟ್ ಕೂಡ 10 ಬಾರಿ ಮಾಡಿ, 20 ಸಲ ಕೂಡ ಮಾಡಬಹುದು. ನಂತರ ತಲೆಯ ಈ ಮುಂಭಾಗವನ್ನ ಈ ರೀತಿ ಮಸಾಜ್ ಮಾಡ್ಕೊಳ್ಳಿ. ನೋಡಿ, ಹೀಗೆ ಈ ಮೇಲೆ ತಲೆ ಮತ್ತೆ ಯಾಣೆ ಎರಡನ್ನ ಸೇರಿ ಹೀಗೆ ಮಾಡ್ಕೊಳ್ಳಿ. ಸ್ವಲ್ಪ ಪ್ರೆಷರ್ ಕೊಟ್ಟು ಮಾಡಿ. ಕೌಂಟ್ ಮಾಡ್ಕೊಂಡು ಬೇಕಿದ್ರೆ 10 ಕೌಂಟ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಕತ್ತಿನ ಭಾಗವನ್ನ ಈ ರೀತಿ ಮಸಾಜ್ ಮಾಡಿ ನಿಧಾನವಾಗಿ. 2, 3, 4, 5, 6, 7, 8, 9, 10. 1, 2, 3, 4, 5, 6, 7, 8, 9, 10. ನಂತರ ನಿಮ್ಮ ಭುಜವನ್ನ ಈ ರೀತಿ ಟ್ಯಾಪ್ ಮಾಡಿ ಒಂದು ನಿಮಿಷಗಳವರೆಗೆ ಈ ರೀತಿ ನಿಧಾನವಾಗಿ ಟ್ಯಾಪ್ ಮಾಡ್ಕೊಳ್ಳಿ. ನಂತರ ಈ ಸೈಡು, 2 ಸೈಡು 1 ನಿಮಿಷ. ನಂತರ ನಿಮ್ಮ ಎದೆಯ ಭಾಗವನ್ನ ಮಸಾಜ್ ಮಾಡ್ಕೊಳ್ಳಿ. ಒಂದು 10 ಟೈಮ್ಸ್ ಮಾಡಿ. ನಂತರ ಹೀಗೆ ಇಟ್ಕೊಂಡು ನಿಧಾನವಾಗಿ ಉಸಿರು ತಗೊಂಡು ಉಸಿರನ್ನ ಒಂದು 5 ಟೈಮ್ಸ್ ಹೊರಗಡೆ ಹಾಕಿ ಕಣ್ಣನ್ನ ಮುಚ್ಕೊಂಡು ನಂತರ ನಿಮ್ಮ ಕಣ್ಣುಗಳನ್ನ ಮಸಾಜ್ ಮಾಡಿ. ಹೀಗೆ 2, 3, 4, 5, 6, 7, 8, 9, 10. ಕಣ್ಣುಗಳನ್ನ ಮಸಾಜ್ ಮಾಡಿದ ನಂತರ ಜಸ್ಟ್ ಬ್ಲಿಂಕ್ ಮಾಡಿ 10 ಟೈಮ್ಸ್. ನೋಡಿ, ಹೀಗೆ ನಂತರ ಕಣ್ಣುಗಳನ್ನ ಈ ರೀತಿ ಕೈಗಳಿಂದ ಕ್ಲೋಸ್ ಮಾಡ್ಕೊಳ್ಳಿ. ನಿಧಾನವಾಗಿ ಮೂಗಿನಿಂದ ಉಸಿರು ತಗೊಳ್ಳೋದು, ಮೂಗಿನಿಂದ ಉಸಿರನ್ನ ಹೊರಗಡೆ ಹಾಕೋದು. ಆ ರೀತಿ 10 ಟೈಮ್ಸ್ ಮಾಡಬೇಕು. ಬ್ರೀತ್ ಇನ್, ಬ್ರೀತ್ ಔಟ್. ನಿಧಾನವಾಗಿ ಉಸಿರು ತಗೊಳ್ಳೋದು, ನಿಧಾನವಾಗಿ ಉಸಿರನ್ನ ಹೊರಗಡೆ ಹಾಕೋದು. ಈ ಮಸಾಜ್ ಅಥವಾ ಎಕ್ಸಸೈಸ್ ನ ಮಾಡಿ ಮುಗಿಸೋದಕ್ಕೆ ನಿಮ್ಗೆ 2-3 ನಿಮಿಷ ಅಷ್ಟೇ ಬೇಕಾಗತ್ತೆ. ಈ ಮಸಾಜ್ ಮತ್ತೆ ಎಕ್ಸಸೈಸ್ ನ ಮಾಡಿ ಮುಗಿಸಿದ ನಂತರ ನೀವು ಈ ಮುದ್ರೆಯನ್ನ ಕೂಡ ಪ್ರಾಕ್ಟೀಸ್ ಮಾಡ್ಬೋದು. ಇದು ಕೂಡ ನಿದ್ರಾಹೀನತೆಗೆ ತುಂಬಾನೇ ಒಳ್ಳೇದು. ಜಸ್ಟ್ ಒಂದು 5 ನಿಮಿಷನೋ 10 ನಿಮಿಷನೋ ಮಾಡಿ ನೀವು ಮಲಗಿದ್ರೆ ನಿಮ್ಮ ಆರೋಗ್ಯಕ್ಕೆ ತುಂಬಾನೇ ಪ್ರಯೋಜನಕಾರಿ. ಹೇಗೆ ಅಂದ್ರೆ ನೋಡಿ, ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಶಕ್ತಿ ಮುದ್ರೆಯನ್ನ ನೋಡಿ, ನಿಮ್ಮ ಹೆಬ್ಬೆರಳನ್ನ ಮಡಿಸ್ಬೇಕು. ಈ ರೀತಿ ಹೆಬ್ಬೆರಳ ಮೇಲೆ ತೋರ್ಬೆರಳು ಮತ್ತೆ ಮಧ್ಯದ ಬೆರಳನ್ನ ಫೋಲ್ಡ್ ಮಾಡಿ
ನೋಡಿ ಈ 2 ಉಂಗುರದ ಬೆರಳು, ಈ 2 ಕಿರು ಬೆರಳನ್ನ ಜಾಯಿನ್ ಮಾಡಿ ಈ ರೀತಿ ತುದಿಗಳನ್ನ ಟಚ್ ಮಾಡಿ, ನಂತರ ನೋಡಿ ಹೀಗೆ ಟಚ್ ಮಾಡಿ, ಫೋಲ್ಡ್ ಆಗಿರುತ್ತಲ್ಲ ಬೆರಳುಗಳು ಅದನ್ನು ಈ ರೀತಿ ಟಚ್ ಮಾಡಿ ಹೀಗೆ ಇಟ್ಕೊಂಡು ಕೂತ್ಕೊಂಡು ನೀವು ಪ್ರಾಣಾಯಾಮ ಮಾಡ್ಬೋದು, ಧ್ಯಾನ ಮಾಡ್ಬೋದು. ಜಸ್ಟ್ ಹಾಗೆ ಕೂತ್ಕೊಳ್ಬೋದು, ಕಣ್ಣನ್ನು ಮುಚ್ಚಿ ಹಾಗೆ ಉಸಿರಾಟದ ಮೇಲೆ ಗಮನವನ್ನು ಕೊಡ್ತಾ ನೀವು ಈ ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡಿ. ಹೀಗೆ ಮತ್ತೆ ತೋರಿಸ್ತೀನಿ ನೋಡಿ, ಹೀಗೆ ಹೀಗೆ ನಿಮ್ಮ ಎದೆಯ ಭಾಗದಲ್ಲಿ ಅಥವಾ ನಿಮ್ಮ ಹೊಕ್ಕಳಿನ ಭಾಗದಲ್ಲಿ ಈ ರೀತಿ ಇಟ್ಕೊಂಡು ಕೂತ್ಕೊಂಡು ನೀವು 5 ನಿಮಿಷ 10 ನಿಮಿಷ ಪ್ರಾಕ್ಟೀಸ್ ಮಾಡ್ಬೋದು. ತುಂಬಾ ಪ್ರಯೋಜನಕಾರಿ. ಅಂದರೆ ಡೇ ಟೈಮಲ್ಲಿ ಹಗಲಿನಲ್ಲೂ ಈ ಮುದ್ರೆಯನ್ನು ಮಾಡ್ಬೋದು. ಆದರೆ ನಿದ್ರಾಹೀನತೆ ಇರೋರು ರಾತ್ರಿ ಮಾಡಿದರೆ ತುಂಬಾ ಒಳ್ಳೆಯದು. ಶಕ್ತಿ ಮುದ್ರೆ ಹೆಸರೇ ಹೇಳುತ್ತೆ, ಶಕ್ತಿಯನ್ನು ಕೊಡುತ್ತೆ ದೇಹಕ್ಕೆ ಸ್ನೇಹಿತರೆ. ನಿದ್ರಾಹೀನತೆಯನ್ನು ಕೂಡ ನಿವಾರಣೆ ಮಾಡುತ್ತೆ. ನಿದ್ರಾಹೀನತೆ ಇರೋರು ಅಭ್ಯಾಸ ಮಾಡಿ, ತುಂಬ ಒಳ್ಳೆಯದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.